ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 6ನೆಯ ವಾರ, ಮೇ 10, 2024 ಶುಕ್ರವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೇ ಅಧ್ಯಾಯ 20ರಿಂದ 23ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಗರ್ಭಿಣಿಯಾದ ಸ್ತ್ರೀಯು ಪ್ರಸವಿಸುವ ಗಳಿಗೆ ಬಂದಾಗ ವೇದನೆ ಪಡುತ್ತಾಳೆ. ಮಗುವನ್ನು ಹೆರುತ್ತಲೇ ಜಗದಲ್ಲಿ ಮಾನವನೊಬ್ಬನು ಜನಿಸಿದನೆಂಬ ಉಲ್ಲಾಸದಿಂದ ತಾನು ಪಟ್ಟ ವೇದನೆಯನ್ನು ಮರೆತು ಬಿಡುತ್ತಾಳೆ. ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ದಿನದಂದು ನನ್ನಿಂದ ನೀವೇನನ್ನು ಕೇಳುವಂತಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ನೈಜ ಹಿಂಬಾಲಕಳಾಗಬೇಕಾದರೆ ಕ್ರಿಸ್ತನ ಆಜ್ಞೆಯನ್ನು ನಾವು ಪಾಲಿಸಬೇಕು. ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಡುವ ಏಕೈಕ ಹಾಗೂ ಮುಖ್ಯವಾದ ಆಜ್ಞೆ ಎಂದರೆ, ನೀವು ನಿಮ್ಮನ್ನೇ ಪ್ರೀತಿಸಿಕೊಳ್ಳುವಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕೊಡುವ ಆಜ್ಞೆಗಳಾವುವು ಸುಲಭದ ಆಜ್ಞೆಗಳಲ್ಲ. ಪ್ರತಿಯೊಂದಕ್ಕೂ ನಮ್ಮ ಮನಸ್ಸು, ಆತ್ಮದ ಇಚ್ಛಾಶಕ್ತಿಯನ್ನು ಅದು ಹಿಂಡುತ್ತದೆ. ಪ್ರೀತಿಸು ಎನ್ನುವ ಆಜ್ಞೆ ಹೇಳಿದಷ್ಟು ಮಾಡುವುದು ಸುಲಭವಲ್ಲ. ಅನಿರ್ಬಂಧಿತವಾದ ಪ್ರೀತಿಯ ಬಗ್ಗೆ ಸ್ವಾಮಿ ಯೇಸು ಹೇಳುವಾಗ ಅದನ್ನು ಅವರು ಸಾಧಿಸುವುದು ಸಾಧ್ಯವೇ? ಖಂಡಿತ ಕಷ್ಟ. ಆದರೆ ಅದು ಅಸಾಧ್ಯವಲ್ಲ. ಲೋಕವೇ ಪ್ರೀತಿಯ ಸಂಕೇತ. ದೇವರ ಅನಂತ ಪ್ರೀತಿ ಉಗಮಕ್ಕೂ ಮೂಲ ಕಾರಣ. ಪ್ರೀತಿಯೇ ಸರ್ವಸ್ವವನ್ನು ಬಂಧಿಸುವಂಥದ್ದಾಗಿದೆ. ಪ್ರೀತಿ ಜೀವಂತವಾಗಿರಬೇಕಾದರೆ ನಾವು ಪ್ರೀತಿಯ ಮಕ್ಕಳಾಗಿರಬೇಕು. ದೇವರು ಲೋಕವನ್ನು ತನ್ನ ಮಗನನ್ನೇ ಕಳುಹಿಸುವಷ್ಟು ಪ್ರೀತಿಸಿದರು. ಪ್ರೀತಿಯನ್ನು ಬಲ್ಲ ಸಂತರು ಕ್ರಿಸ್ತರಿಗಾಗಿ ತನ್ನ ಸರ್ವಸ್ವವನ್ನು ಪ್ರೀತಿಯಿಂದ ಧಾರೆ ಎರೆದರು. ಪ್ರೀತಿ ಇದ್ದಲ್ಲಿ ದ್ವೇಷವಿಲ್ಲ. ಪ್ರೀತಿ ಇದ್ದಲ್ಲಿ ಸೇವಾ ಮನೋಭಾವನೆ ಇದೆ, ಸಮರ್ಪಣೆ ಇದೆ. ನಾವು ಪ್ರೀತಿಯಿಂದ ಬಾಳಿ ದೇವರ, ನಮ್ಮವರ ಪ್ರೀತಿಗೆ ಪಾತ್ರರಾಗೋಣ. ನಾವು ಈ ಪ್ರೀತಿಯ ಆಜ್ಞೆಯನ್ನು ಈ ಲೋಕದಲ್ಲಿ ಪಾಲಿಸುವಾಗ ನಾವು ಅತ್ತು ಗೋಳಾಡುವ, ಸಮಸ್ಯೆ, ತೊಂದರೆ, ಕಷ್ಟಗಳನ್ನು ಎದುರಿಸುವ ಸಂದರ್ಭಗಳು ಒದಗಿ ಬರಬಹುದು, ಪರಿಸ್ಥಿತಿ ಬರಬಹುದು. ಈ ಲೋಕ ಆ ಸಮಯದಲ್ಲಿ ನಕ್ಕು ನಲಿದಾಡಬಹುದು. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಸುವಂತೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ದಿನದಂದು ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರು ಎಂಬ ವಚನವನ್ನು ನಮಗೆ ನೀಡುತ್ತಾರೆ. ಯೇಸುವಿನ ಈ ವಚನಗಳಲ್ಲಿ ನಮ್ಮ ಸಂಪೂರ್ಣ ನಂಬಿಕೆಯನ್ನಿಡುತ್ತಾ ನಾವು ದಿನನಿತ್ಯದ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರು ಕೊಟ್ಟ ಆಜ್ಞೆಯನ್ನು ಪಾಲಿಸುತ್ತಾ ಜೀವಿಸುವವರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾದೇವ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.